ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿಮಗೆ ಬಿಲೀವ್ ಆಗಲ್ಲ, ಜಗತ್ತಲ್ಲಿರೋ ಬೆಸ್ಟ್ ಡೆವಲಪರ್ಸ್ ಎಲ್ಲರೂ ಫಸ್ಟ್ ಲೇಜಿ. ಹೌದು, ನೀವು ಲೇಜಿ ಬಟ್ ಆಂಬಿಷಿಯಸ್ ಆಗಿದ್ರೆ ನಿಮ್ಗೆ ಆಲ್ರೆಡಿ ಬೆಸ್ಟ್ ಡೆವಲಪರ್ ಆಗೋ ಒಂದು ಕ್ವಾಲಿಟಿ ನಿಮ್ಮ ಹತ್ರ ಇದೆ ಅಂತ ಅರ್ಥ. ಹಾಂ, ಅದೇಂಗಪ್ಪ? ಲೇಜಿ ಇರೋರು ಹೆಂಗೆ ಬೆಸ್ಟ್ ಡೆವಲಪರ್ ಆಗ್ತಾರೆ? ಲೇಜಿ ಪ್ಲಸ್ ಬೆಸ್ಟ್ ಡೆವಲಪರ್ ಇರೋ ಒಂದು ಸ್ಕಿಲ್ ಏನು? ಜಾವಾದಲ್ಲಿ ಇಲ್ದಿರೋ ಅಂತಹ ಫೀಚರ್ಸ್ಗಳು ಪೈಥಾನಲ್ಲಿದೆ. ಅದು ಯಾವುದು? ಈ ಒಂದು ಟಾಪಿಕ್ನ ಫುಲ್ಲು ಕಾಂಪ್ಲಿಕೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ ಟಾಪಿಕ್ ಯಾವುದು? ಅದೆಲ್ಲದೂ ಕೂಡ ನೋಡೋಣ ಒನ್ ಬೈ ಒನ್. ಬನ್ನಿ ಶುರು ಮಾಡೋಣ. ಹೌದು, ಲೇಜಿ ಅನ್ನೋದು ಇನ್ನರಿಟೆನ್ಸಿಗೆ ಕನೆಕ್ಟ್ ಆಗುತ್ತೆ. ಅದು ಹೆಂಗಪ್ಪ ಇನ್ನರಿಟೆನ್ಸಿಗೆ ಕನೆಕ್ಟ್ ಆಗುತ್ತೆ? ನೀವು ಆಲ್ರೆಡಿ ಡ್ರೈ ಪ್ರಿನ್ಸಿಪಲ್ ಕಲ್ತ್ಬಿಟ್ಟಿದ್ದೀರಾ. ಡ್ರೈ ಪ್ರಿನ್ಸಿಪಲ್ ಅಂದ್ರೆ ಏನು? ಡು ನಾಟ್ ರಿಪೀಟ್ ಯುವರ್ ಸೆಲ್ಫ್ ಅಲ್ವಾ? ನಾವು ಮತ್ತೆ ರಿಪೀಟ್ ಕೋಡ್ ಬರಿಬಾರ್ದು. ಅದೇ ಲೇಜಿನೆಸ್. ಹಂಗಾರೆ ವಾಟ್ ಈಸ್ ಇನ್ನರಿಟೆನ್ಸ್? ಇನ್ನರಿಟೆನ್ಸ್ ಅಂದ್ರೇನು? ಇವಾಗ ನಿಮ್ಮ ಫಾದರಿಂದ ನಿಮಗೆ ಬಂದಿರುತ್ತೆ ಸ್ವಲ್ಪ ಕ್ವಾಲಿಟೀಸ್ಗಳು. ಅದೇ ಥರನೇ ಇಲ್ಲೂ ಕೂಡ ವರ್ಕ್ ಆಗ್ತವೆ. ಯಾಕೆ? ನಾವು ಪೈಥಾನ್ ಕೋಡ್ ಬರ್ದಿರೋದು ರಿಯಲ್ ಆಬ್ಜೆಕ್ಟ್ಸ್, ರಿಯಲ್ ಥಿಂಗ್ಸ್ ಮೇಲೆ. ಆಯಿತಾ? ರಿಯಲ್ಲಾಗಿ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಸಿಸ್ಟಮ್, ಹೆಂಗೆ ನಮ್ಮ ಲೈಫ್ ವರ್ಕ್ ಆಗುತ್ತೆ, ಅದೇ ಥರನೇ ಕೋಡು ಕೂಡ ವರ್ಕ್ ಆಗಬೇಕು. ಆವಾಗಲೇ ತಾನೇ ನಾವು ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದು ನಮ್ಮ ರಿಯಲ್ ಲೈಫಿಗೆ. ಅದೇ ಥರನೇ ಇಲ್ಲೂ ಕೂಡ ಇರೋದು ಕಾನ್ಸೆಪ್ಟು. ಅದನ್ನು ತಿಳ್ಕೊಳ್ಳಿ. ಈ ಕಾನ್ಸೆಪ್ಟ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ರಿ ಅಂದರೆ ನಿಮ್ಗೆ ಕೋಡ್ ಬರೆಯೋದು ದೊಡ್ಡ ವಿಚಾರನೇ ಅಲ್ಲ. ಇವಾಗ ನೀವು ಕ್ಲಾಸ್ ಬರೆಯೋದು ಕಲ್ತಿದ್ದೀರಾ, ಆಯಿತಾ? ಫಂಕ್ಷನ್ಸ್ ಕಲ್ತಿದ್ದೀರಾ, ಎಲ್ಲ ಡೇಟಾ ಟೈಪ್ಸು ಎಲ್ಲ ಬಗ್ಗೆ ಗೊತ್ತಾಗಿದೆ. ಇವಾಗ ಜಸ್ಟ್ ನೀವು ಕೋಡ್ ನೋಡಿದ್ರೆ ಅರ್ಥ ಬಿಡ್ಬೇಕು. ನಿಮಗೆ ಕೋಡ್ ನೋಡಿದ್ರೂ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಎಲ್ಲೋ ಮಿಸ್ ಹೊಡಿತಿದ್ದೀರಾ ಅಂತ ಅರ್ಥ. ಎಲ್ಲಿ ಮಿಸ್ ಹೊಡಿತಿದ್ದೀರಾ? ಆಬ್ಜೆಕ್ಟ್ ಅಂದರೆ ಏನು ಗೊತ್ತಾಗ್ತಾ ಅಲ್ವಾ? ನನ್ನ ಹಳೆ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲ ಹಳೆ ವೀಡಿಯೋ ಪ್ರಾಪರಾಗಿ ನೋಡಿ, ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗೇ ಆಗುತ್ತೆ. ಯಾಕೆ ಅರ್ಥ ಆಗಲ್ಲ ಅಂತ ನಾನು ನೋಡ್ತೀನಿ, ಗೊತ್ತಾಯ್ತಾ? ಹಂಗಾರೆ ಬನ್ನಿ ಇವಾಗ ಇನ್ನರಿಟೆನ್ಸ್ ಬಗ್ಗೆ ನೋಡೋಣ. ಇನ್ನರಿಟೆನ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡಿ. ಕಾನ್ಸೆಪ್ಚುಲಿ ಇನ್ಹೆರಿಟ್ ಮಾಡ್ಕೊಳ್ಳೋದು, ಡು ನಾಟ್ ರಿಪೀಟ್ ಯುವರ್ ಸೆಲ್ಫ್ ಅನ್ನೋ ಪೈಥಾನ್ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಆ್ಯಸ್ ಎ ಡೆವಲಪರ್ಸ್ ಅಲ್ವಾ? ಇವಾಗ ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಬ್ಯಾಂಕ್ ಅಕೌಂಟ್ ಅದು ಮೇನ್. ಅದ್ರ ಮೇಲೇನು ಬ್ಯಾಂಕ್ ಬರುತ್ತೆ. ಬ್ಯಾಂಕಲ್ಲಿ ಸಬ್ ಡಿವಿಷನ್ ಬೇರೆ ಬೇರೆ ಬ್ಯಾಂಕ್ಸ್, ಅವೆಲ್ಲ ಬೇಕಾಗಿಲ್ಲ. ಒಂದು ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಈ ಬ್ಯಾಂಕ್ ಅಕೌಂಟ್ಗಳು ಬೇರೆ ಬೇರೆ ಥರ ಇರ್ಬೋದಲ್ವಾ? ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್. ಸೇವಿಂಗ್ಸ್ ಅಕೌಂಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಕರೆಂಟ್ ಅಕೌಂಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಕರೆಂಟ್ ಅಕೌಂಟಲ್ಲಿ ನಿಮ್ಮ ಬ್ಯಾಲೆನ್ಸ್ ಕೂಡ ಮೈನಸ್ ಆಗಬಹುದು. ಓವರ್ ಡ್ರಾಫ್ಟ್ ಇಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ. ಓವರ್ ಡ್ರಾಫ್ಟ್ ಅಂದರೆ ನೀವು ಮೈನಸ್ ಕೂಡ ಆಗ್ಬೋದು ಅಮೌಂಟು. ಬಟ್ ಏನಂದರೆ ನೀವು ಎಷ್ಟೋ ದಿವಸ ತನಕ ನೀವು ಅಮೌಂಟ್ನ ನೀವು ಮೈನಸಲ್ಲಿ ಇಟ್ಟಿರ್ತೀರ ಅಷ್ಟು ಅಮೌಂಟಿಗೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಸೇವಿಂಗ್ಸ್ ಅಕೌಂಟಲ್ಲಿ ಅವರೇ ಇಂಟ್ರೆಸ್ಟ್ ಕೊಡ್ತಾರೆ, ಬ್ಯಾಂಕ್ ಅವರೇ ಅಲ್ವಾ? 3%, 4% ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ಸ್. ನೀವು ಕರೆಂಟ್ ಅಕೌಂಟು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮ್ಯಾನ್ಸ್ಗಳು, ಬೇರೆಯವರು ಅದನ್ನು ಓಪನ್ ಮಾಡ್ತಾರೆ. ನೀವು ನಾರ್ಮಲಿ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿರ್ತೀರ, ಗೊತ್ತಾಯ್ತಾ? ಅದು ಕಾನ್ಸೆಪ್ಚುಲಿ. ಬಟ್ ಅದೇ ಅರ್ಥ ಮಾಡ್ಕೋಬೇಕಿರೋದಲ್ಲ, ಕಾನ್ಸೆಪ್ಚುಲಿ ಹೆಂಗೆ ರಿಯಲ್ ಥಿಂಗ್ಸ್ ವರ್ಕ್ ಆಗುತ್ತೆ ಅದೇ ಥರ ನಮ್ಮ ಪೈಥಾನ್ ವರ್ಕ್ ಆಗುತ್ತೆ ಅಲ್ವಾ? ನೋಡಿ, ಸೇವಿಂಗ್ಸ್ ಅಕೌಂಟ್ ಅನ್ನೋದು ಕೂಡ ಒಂದು ಬ್ಯಾಂಕ್ ಅಕೌಂಟ್. ಈ ಬ್ಯಾಂಕ್ ಅಕೌಂಟ್ ಒಳಗೆ ಆಲ್ರೆಡಿ ನಮ್ಮ ಹತ್ರ ಬ್ಯಾಲೆನ್ಸು, ಡೆಪಾಸಿಟ್, ವಿತ್ಡ್ರಾ ಅನ್ನೋ ಮೆಥಡ್ಸ್ ಆಲ್ರೆಡಿ ಇದೆ. ನಾನು ಇದನ್ನು ಇನ್ಹೆರಿಟ್ ಮಾಡ್ಕೊಂಬಿಟ್ರೆ ಮತ್ತೆ ನಾನು ಸೇವಿಂಗ್ಸ್ ಅಕೌಂಟ್ಸಲ್ಲಿ ಬರೆಯೋದು ಬೇಕಾಗಿಲ್ಲ. ಮೆಥಡ್ಸ್ಗಳು ಆನ್ ಟಾಪ್ ಆಫ್ ಇಟ್ ಏನಿದೆ ಆ್ಯಡ್ ಮಾಡ್ಬೋದು. ಅದೇ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದೀನಿ, ಬ್ಯಾಂಕ್ ಅಕೌಂಟ್ ಇದೆಯಾ? ಇಲ್ಲಿ ನೋಡಿ, ಇದು ನಿಮಗೆ ಗೊತ್ತಾಗ್ಬಿಟ್ಟಿದೆಯಾ? ಇನಿಷಿಯಲೈಸರು ಬ್ಯಾಲೆನ್ಸ್ ಇದೆ, ಆಯಿತಾ? ವಿಡ್ರಾ ಮಾಡಬೇಕು, ಬ್ಯಾಲೆನ್ಸು ಮೈನಸ್ ಅಮೌಂಟ್. ನೀನು ಎಷ್ಟು ಅಮೌಂಟ್ ಇರುತ್ತೆ ಅದರಿಂದ ವಿಡ್ರಾ ಆಗುತ್ತಲ್ವಾ? ಸೇವಿಂಗ್ಸ್ ಅಕೌಂಟಲ್ಲಿ ನಾನು ಬ್ಯಾಂಕ್ ಅಕೌಂಟನ್ನು ಇನ್ಹೆರಿಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇನ್ಹೆರಿಟ್ ಮಾಡೋದು, ಆಯಿತಾ? ಸಿಂಟ್ಯಾಕ್ಸ್ ಹಿಂಗೆ ಇರೋದು. ಇನ್ಹೆರಿಟ್ ಮಾಡೋಕೆ ಹಿಂಗೆ ಮಾಡಬೇಕು. ಓಕೆ, ಇವಾಗ ಆ್ಯಡ್ ಇಂಟ್ರೆಸ್ಟ್ ಅಂತ ಇದೆ. ನೀನೇನೋ ಒಂದು ವರ್ಷ ತನಕ ದುಡ್ಡು ಅದರಲ್ಲೇ ಇಟ್ಟೆ ಅಂದರೆ ನಿನಗೆ ಇಂಟ್ರೆಸ್ಟ್ ಬರಬೇಕಲ್ವಾ? ಅವಾಗ ನಿಮ್ಮ ಬ್ಯಾಲೆನ್ಸಿಗೆ ಇಂಟು 0.05 ಇಂಟ್ರೆಸ್ಟ್ ಆ್ಯಡ್ ಮಾಡ್ತೀರಾ. ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ ನೋಡಿ ಏನಾಗ್ತದೆ ನೋಡಿ. ಫಾರ್ ಎಕ್ಸಾಂಪಲ್ ಆ್ಯಡ್ ಮಾಡಿದ 1000 ಹಾಕೇನಿಲ್ಲಿ ಆ್ಯಡ್ ಇಂಟ್ರೆಸ್ಟ್. ಇವಾಗ ನೀವು ಎಬಿಲಿಟಿ ಬಂದಿರೋದು ನಮಗೆ ಎಲ್ಲಿ? ಸೇವಿಂಗ್ಸ್ ಅಕೌಂಟಲ್ಲಿ ಆ್ಯಡ್ ಇಂಟ್ರೆಸ್ಟ್ ಅನ್ನು ಬಂದಿರೋ ಸೇವಿಂಗ್ಸ್ ಅಕೌಂಟಲ್ಲಿ, ಅರ್ಥ ಆಯ್ತಾ? ಈ ಮೆಥಡ್ಸ್ಗಳೆಲ್ಲ ಆಲ್ರೆಡಿ ಇನ್ಹೆರಿಟ್ ಆಗ್ಬಿಟ್ಟಿದೆ ಇಲ್ಲಿ. ಯಾಕೆ ಇನ್ಹೆರಿಟ್ ಆಗ್ಬಿಟ್ಟಿದೆ? ಬಿಕಾಸ್ ಆಫ್ ದಿಸ್ ಸಿಂಟ್ಯಾಕ್ಸ್. ಇದು ಇನ್ಹೆರಿಟ್ ಮಾಡೋದು ಹಿಂಗೆ ಪೈಥಾನಲ್ಲಿ. ಅದಾದಮೇಲೆ S.add ಇಂಟ್ರೆಸ್ಟ್. ಹೌದು, ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಇದೆ. ಯಾಕೆ? ನಾನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ 1000 ರೂಪಾಯಿ, ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಆ್ಯಡ್ ಆಗುತ್ತೆ. ಆಮೇಲೆ ವಿಡ್ರಾ ಮಾಡಿದೆ ನಾನು 200, ಆಯಿತಾ? ಬಟ್ ಬ್ಯಾಲೆನ್ಸ್ ಏನಾಯ್ತು ಇವಾಗ ನೋಡಿ, 850 ಆಯಿತು. 850 ಯಾಕಾಯಿತು ಅಂದರೆ ಅವ್ರು ಆಲ್ರೆಡಿ ಅವಾಗ ನನಗೆ ಇಂಟ್ರೆಸ್ಟ್ ಆ್ಯಡ್ ಮಾಡಿಬಿಟ್ಟಿದ್ದಾನೆ ಅದಕ್ಕೆ. ಅದಾದಮೇಲೆ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ನಿಮಗೆ 850 ಆಯಿತು, ನಿಮಗೆ 800 ಆಗಲಿಲ್ಲ. 50 ರೂಪೀಸ್ ಇಂಟ್ರೆಸ್ಟ್ ನಿಮಗೆ ಬ್ಯಾಂಕವ್ರು ಕೊಟ್ಟವ್ರೆ, ಬ್ಯಾಂಕಿಗೆ ಇಟ್ಕೊಂಡಿರೋದಕ್ಕೆ. ನೀವು ಈ ಥರ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂತು, ನಿಮ್ಮ ಪ್ರಾಜೆಕ್ಟ್ ಬಂತು ಅಂತ ನೀವು ಥಿಂಕ್ ಮಾಡಬೇಕು. ಇದು ಹೆಂಗೆ ಇವಾಗ ನಾನು ಸಗ್ರಿಗೇಟ್ ಮಾಡೋದು ಕ್ಲಾಸಸ್ಸಲ್ಲಿ? ನಾನು ಯಾವ ಕ್ಲಾಸಸ್ಸು ಪೇರೆಂಟ್ ಕ್ಲಾಸ್ ಥರ ಇಟ್ಕೋಬೋದು, ಯಾವುದು ಚೈಲ್ಡ್ ಕ್ಲಾಸ್ ಇಟ್ಕೋಬೋದು, ಯಾವ್ದು ಇನ್ನೊಂದು ಚೈಲ್ಡ್ ಕ್ಲಾಸ್ ಇಟ್ಕೋಬೋದು, ಆಯಿತಾ? ಇದನ್ನೆಲ್ಲ ನೀವು ಥಿಂಕ್ ಮಾಡಬೇಕು. ಯಾವಾಗ ಥಿಂಕ್ ಮಾಡಬೇಕು? ನೀವು ಹೆಂಗೆ ಥಿಂಕ್ ಮಾಡ್ಬೇಕು ಇದನ್ನು? ನಾನು ಹೆಂಗೆ ಥಿಂಕ್ ಮಾಡೋದಪ್ಪ ಇದನ್ನು ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನಾವು ನೋಡಿ ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರೋದು ನಾವು. ನೀವು ಬ್ಯಾಂಕ್ ಅಂತ ಬಂದಾಗ ಈ ಥರ ಮಾಡ್ಕೊಂಡಿದ್ದೀನಿ ನಾನು, ಆಯಿತಾ? ಬ್ಯಾಂಕೇ ಪ್ರಾಬ್ಲಮ್. ಇವಾಗ ನಾನು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಇದು ಬೇರೆ ಬೇರೆ ಡಿವಿಷನ್ ಇದೆಯಪ್ಪ ಅಂತ ನಮ್ಗೆ ನಾರ್ಮಲಿ ಬಾಯಿ ಮಾತಲ್ಲಿ ಹೇಳ್ಬಿಡ್ತಾರೆ ಅವರು, ಆಯಿತಾ? ನೀವು ಆ್ಯಸ್ ಎ ಡೆವಲಪರ್ ಏನು ಥಿಂಕ್ ಮಾಡಬೇಕು? ಅವಾಗ ಥಿಂಕ್ ಮಾಡಬೇಕು, ನೋಡಪ್ಪ ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ಒಳಗಡೆ ಸೇವಿಂಗ್ಸ್ ಇದೆ, ಕರೆಂಟ್ ಅಕೌಂಟ್ ಇದೆ, ಈ ಥರ ಡಿವಿಷನ್ ಮಾಡ್ಕೊಳ್ಳೋಣ, ಕ್ಲಾಸ್ ಇನ್ಹೆರಿಟ್ ಮಾಡ್ಕೊಳ್ಳೋಣ. ಸೇವಿಂಗ್ಸಲ್ಲಿ ಇರೋವಂಥ ಮೆಥಡ್ ಇಲ್ಲ ಹಾಕೊಳ್ಳೋಣ. ನೋಡಿ, ಕರೆಂಟ್ ಅಕೌಂಟಿಗೆ ನಾನು ಇದೇ ಕ್ಲಾಸ್ ಬರ್ದೆ ಅಂದರೆ ಓವರ್ ಡ್ರಾಫ್ಟ್ ಅನ್ನೋ ಒಂದು ಮೆಥಡ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಅದಕ್ಕೆ, ಆಯಿತಾ? ಇದೆರಡು ಕೂಡ ಬ್ಯಾಂಕ್ ಅಕೌಂಟ್ನ ಇನ್ಹೆರಿಟ್ ಮಾಡ್ತಾ ಇದೆ. ಇನ್ಹೆರಿಟೆನ್ಸ್ ಬಗ್ಗೆ ಗೊತ್ತಾಯ್ತಾ? ಓವರ್ ರೈಡ್ ಆ್ಯಂಡ್ ಸೂಪರ್ ಕೀ, ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಇದು ಸಖತ್ ಇಂಪಾರ್ಟೆಂಟು. ಸೂಪರ್ ಕೀ ಅನ್ನೋ ತುಂಬ ಜನ ಕನ್ಫ್ಯೂಷನ್ ಮಾಡುತ್ತೆ. ಸೂಪರ್ ಕೀ ಅಂತ ಅದಿತ್ತು ಅಂತ ಅಂದ್ಕೊಳ್ಳಿ, ಆಯಿತಾ? ಕೋಡಲ್ಲಿ ಇದು ಯಾವುದೋ ಕಾಂಪ್ಲಿಕೇಶನ್ ಕೋಡ್ ನನಗೆ ಪೈಥಾನ್ ಬರಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಏನಿಲ್ಲ, ತುಂಬ ಸಿಂಪಲ್ ಆಗಿದೆ ಇದು.
ಆಯಿತಾ, ನಿಮಗೆ ಯಾರು ರೈಟ್ ವೇಲ್ ಕನ್ವೆ ಮಾಡಿಲ್ಲ, ಗೊತ್ತಾಯ್ತಾ. ನೆಕ್ಸ್ಟ್ ಸತಿ ನೀವು ಸೂಪರ್ ಕೀ ನೋಡಿದಾಗ ನೀವು ಸೂಪರಾಗಿ ಅರ್ಥ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಓಕೆನಾ. ನೋಡಿ, ಓವರ್ ರೈಡ್ ಅಂದ್ರೇನು? ಓವರ್ ರೈಡ್, ಓವರ್ ಲೋಡಿಂಗ್ ಅವೆಲ್ಲ ಜಾಸ್ತಿ ಇನ್ನು ಮುಂದೆ ಬರುತ್ತೆ, ಆಯಿತಾ. ನಾನು ಈ ಓವರ್ ರೈಡ್ ಈ ಪರ್ಟಿಕ್ಯುಲರ್ ಟಾಪಿಕ್ಗೆ ಹೆಂಗೆ ರಿಲೇಟ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟೇ, ಗೊತ್ತಾಯ್ತಾ. ಇನ್ಹೆರಿಟೆನ್ಸ್ ಬಗ್ಗೆ ಮಾತಾಡ್ತಿರೋದು ನಾವು, ಬೇರೆ ಯಾವ ಪಿಲ್ಲರ್ಸ್ಗಳು ಬೇಡ. ಒಂದು ಪಿಲ್ಲರ್ ಆಲ್ರೆಡಿ ನಮ್ಮ ಜೋಬಲ್ಲಿದೆ, ಸೆಕೆಂಡ್ ಪಿಲ್ಲರ್ ನಮ್ಮ ಜೋಬಿಗೆ ಬರ್ಬೇಕು ಇವಾಗ ಅಷ್ಟೇ. ನೆಕ್ಸ್ಟ್ ಥರ್ಡು ಫೋರ್ತ್ ಆಮೇಲೆ ಮುಂದೆ ನೋಡ್ಕೊಳ್ಳೋಣ. ಇವಾಗ ಚೈಲ್ಡ್ ಕ್ಯಾನ್ ಓವರ್ ರೈಡ್ ಎ ಪೇರೆಂಟ್ ಮೆಥಡ್. ಚೈಲ್ಡ್ ಕ್ಯಾನ್ ಓವರ್ ರೈಡ್ ಎ ಪೇರೆಂಟ್ ಮೆಥಡ್ ಅಂದರೆ ಓವರ್ ರೈಡ್ ಬೇರೆ, ಓವರ್ ಲೋಡ್ ಬೇರೆ. ಓಕೆನಾ. ಓವರ್ ರೈಡಿಂಗ್, ಇದು ರೈಡಿಂಗ್ ದ ಹಾರ್ಸ್, ಆ ಥರ ರೈಡಿಂಗ್, ಗೊತ್ತಾಯ್ತಾ. ಇದು ಬ್ಯಾಂಕ್ ಅಕೌಂಟ್, ಇವಾಗ ವಿಡ್ರಾ ಅನ್ನೋದಿದೆ. ನಾನೇನು ಮಾಡ್ತೀನಿ, ಈ ಮೆಥಡು ನಾನು ಸ್ವಲ್ಪ ಚೇಂಜ್ ಮಾಡಬೇಕು ಸೇವಿಂಗ್ಸ್ ಅಕೌಂಟಲ್ಲಿ. ನನಗೆ ಪೇರೆಂಟ್ ಕ್ಲಾಸ್ ಹಂಗೆ ಇರಲಿ, ಬೇರೆದು ಇವಾಗ ಇನ್ಹೆರಿಟೆನ್ಸ್ ಮಾಡ್ತಿದ್ದೆ, ಕರೆಂಟ್ ಅಕೌಂಟು ಕೂಡ ಇದನ್ನೇ ಇನ್ಹೆರಿಟೆನ್ಸ್ ಮಾಡ್ತಿದ್ದೆ, ಆಯಿತಾ. ಅದು ಪಾಡಿಗೆ ಅದಿರಲಿ, ನಾನು ಸೇವಿಂಗ್ಸ್ ಅಕೌಂಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಏನು ಚೇಂಜಸ್ ಮಾಡಬೇಕು? ನಾನು ಈ ಥರ ಚೇಂಜಸ್ ಮಾಡಬೇಕಪ್ಪ. ಇವಾಗ ತೆಗಿದೆ, ಇದು ಹೊಸದಾಗ್ತೆ ನೋಡಿ. ಇವಾಗ ನಾನು ಏನು ಮಾಡಿದೆ, ಸೇವಿಂಗ್ಸ್ ಅಕೌಂಟಿಗೆ ನಾನೇನು ಮಾಡಿದೆ, ಇಲ್ಲಿ ಸೂಪರ್ ಕೀ ಇನ್ಹೆರಿಟೆನ್ಸ್ ಮಾಡಿದೆ, ನನಗೆ ಬ್ಯಾಲೆನ್ಸ್ ಬೇಕಿತ್ತು, ಆಯಿತಾ. ನೋಡಿ, ರೀಯೂಸ್ ದ ಪೇರೆಂಟ್ ಸೆಟಪ್, ಸೆಟ್ ಸೆಲ್ಫ್ ಡಾಟ್ ಬ್ಯಾಲೆನ್ಸ್, ಇದನ್ನು ಬ್ಯಾಲೆನ್ಸ್ನ ಇಲ್ಲಿಂದನೇ ಎತ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ. ಹಿಂಗೆ ಎತ್ಕೊಳ್ಳೋದು, ಗೊತ್ತಾಯ್ತಾ. ಸೆಲ್ಫ್ ಡಾಟ್ ರೇಟ್ ಅಂದರೆ ಹೊಸದು ನಾನು ಆ್ಯಡ್ ಮಾಡಿರೋದು, ರೇಟ್ ಆಫ್ ಇಂಟ್ರೆಸ್ಟ್ ಥರ, ಆಯಿತಾ. ರೇಟ್ ಆಫ್ ಇಂಟ್ರೆಸ್ಟ್ ಬೇಕು ನನಗೆ ಅಂತ ನೋಡಿ. ಈ ವಿಡ್ರಾ ಅನ್ನೋದೇ, ಆಯಿತಾ. ಇಲ್ಲಿ ನಾನೇನು ಮಾಡಿದ್ದೀನಿ, ಇಲ್ಲಿ ಪ್ರಿಂಟ್ ಹಾಕೊಂಡಿದ್ದೀನಿ. ನನಗೆ ಪ್ರಿಂಟ್ ಬೇಕು, ಸೇವಿಂಗ್ಸ್ ಅಕೌಂಟಲ್ಲಿ ಪ್ರಿಂಟ್ ಬೇಕು, ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಡಿಬಗ್ ಮಾಡೋಕ್ಕೆ ಬೇಕು ಅಂತ ಅಂದ್ಕೊಳ್ಳಿ, ಅಥವಾ ಇನ್ನೂ ಬೇರೆ ಯೂಸ್ ಕೇಸಿಗೆ ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲೇನೋ ಲಾಜಿಕ್ ಹಾಕಬೇಕು ಅಂತ ಅಂದ್ಕೊಳ್ಳಿ, ಆಯಿತಾ. ಇಲ್ಲಿ ನೀವು ಲಾಜಿಕ್ ಹಾಕ್ಬಿಡ್ಬೋದು. ಇದು ನೋಡಿ, ಆ್ಯಡೆಡ್ ಎ ನ್ಯೂ ಬಿಹೇವಿಯರ್, ಇದಕ್ಕೆ ಓವರ್ ರೈಡ್ ಅಂತ ಹೇಳೋದು, ಓವರ್ ರೈಡ್. ಓಕೆನಾ. ವಿಡ್ರಾ ಅನ್ನೋದು ಇಲ್ಲೂ ಇದೆ, ಬಟ್ ಇಲ್ಲಿ ನಾನು ಇನ್ವರ್ಟ್ ಮಾಡಿ ಸೇಮ್ ಫಂಕ್ಷನ್ ಬರಿತಾ ಇದ್ದೀನಿ. ಸೇಮ್ ಫಂಕ್ಷನ್ನ ಇಲ್ಲಿ ಬರಿತಾ ಇರೋದ್ರಿಂದ ವಿಡ್ರಾ ಅನ್ನೋದು, ಇಲ್ಲಿ ಅಡಿಷ್ನಲ್ ಫೀಚರ್ಸ್ಗಳು ನಾನು ಸೇವಿಂಗ್ಸ್ ಅಕೌಂಟಿಗೆ ಏನು ಬೇಕೋ ಅದ್ರ ತಕ್ಕನಂಗೆ ಹಾಕ್ಕೊಂಡು, ಅದಾದಮೇಲೆ ಸೂಪರ್ ಡಾಟ್ ವಿಡ್ರಾ ಅಮೌಂಟ್ ಅಂತ ಹೊಡೆದ್ಬಿಟ್ರೆ ನೋಡಿ, ದೆನ್ ರೀಯೂಸ್ ದ ಪೇರೆಂಟ್ ವರ್ಷನ್ ಅದು ರೀಯೂಸ್ ಆಗುತ್ತೆ. ಏನಕ್ಕೆ ಹಾಕೊಂಡಿರೋದು, ಇಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ಏನಕ್ಕೆ ಹಾಕೊಂಡಿರೋದು, ಇಲ್ಲಿ ನಾನು ಪ್ರಿಂಟ್ ಮಾಡಬೇಕಾಗಿತ್ತು, ಆಯಿತಾ. ನಾನು ಇಲ್ಲಿ ಪ್ರಿಂಟ್ ಹಾಕೋದು ಎಲ್ಲ ಕ್ಲಾಸ್ ಇನ್ವರ್ಟ್ ಮಾಡೋದಕ್ಕೆ ಪ್ರಿಂಟ್ ಆಗುತ್ತೆ, ನನಗೆ ಅಲ್ಲಿ ಬೇಡ, ನನಗೆ ಬರೀ ಸೇವಿಂಗ್ಸ್ ಅಕೌಂಟಲ್ಲಿ ಪ್ರಿಂಟ್ ಆಗಬೇಕು. ಇವಾಗ ಏನು ಮಾಡೋಣ, ಅದಕ್ಕೆ ಇಲ್ಲಿ ಹಾಕಿದೆ. ಸೂಪರ್ ಅನ್ನೋದು ಏನಾಗುತ್ತೆ, ಇದು ಮೇಲಿನ ವರ್ಷನಿಗೆ ಮಾತ್ರ ಹೋಗುತ್ತೆ. ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೂಪರ್ ಅನ್ನೋದು ಇವಾಗ ಏನಾಗಿದೆ, ನಮ್ಮದು ಬ್ಯಾಂಕ್ ಅಕೌಂಟ್ ಅಲ್ವಾ. ಈ ಬ್ಯಾಂಕ್ ಅಕೌಂಟಿಗೆ 2 ಡಿವಿಷನ್ ಇದೆ, ಸೇವಿಂಗ್ಸ್ ಅಕೌಂಟು ಮತ್ತು ಕರೆಂಟ್ ಅಕೌಂಟು ಅಲ್ವಾ. ಇವಾಗ ಬ್ಯಾಂಕ್ ಅಕೌಂಟಲ್ಲಿ ವಿಡ್ರಾ ಅನ್ನೋದು ಒಂದು ಮೆಥಡ್ ಇದೆ ಅಲ್ಲ, ಈ ವಿಡ್ರಾನ ನಾನು ಓವರ್ ರೈಡ್ ಮಾಡ್ತಾಯಿದ್ದೀನಿ ಇಲ್ಲಿ ಸೇವಿಂಗ್ಸಲ್ಲಿ. ಯಾಕೆ, ನಾನು ಪ್ರಿಂಟ್ ಹಾಕೋಬೇಕು ಇವಾಗ, ಅದಕ್ಕೋಸ್ಕರ ನಾನು ಓವರ್ ರೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಓವರ್ ರೈಡ್ ಮಾಡಿ ಪ್ರಿಂಟ್ ಹಾಕ್ಕೊಂಡೆ, ಆಯಿತಾ. ನಾನು ಆಮೇಲೆ ಸೂಪರ್ ಯೂಸ್ ಮಾಡ್ತೀನಿ, ಸೂಪರ್ ಅನ್ನೋ ಕೀ ಯೂಸ್ ಮಾಡ್ತೀನಿ. ಸೂಪರ್ ಅನ್ನೋದು ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ, ಗೊತ್ತಾಯ್ತಾ. ಫಾರ್ ಎಕ್ಸಾಂಪಲ್ ಇದು ಇನ್ನೊಂದು ಇನ್ಹೆರಿಟೆನ್ಸ್ ಇವಾಗ ಬರುತ್ತೆ, ಬಟ್ ಏನಂದರೆ ಇವಾಗ ಇನ್ನೊಂದು ಇನ್ಹೆರಿಟೆನ್ಸ್ ಮಾಡಿತ್ತು ಅಂದರೆ, ಇವಾಗ ನಾನು ಇಲ್ಲಿ ಸೂಪರ್ ಯೂಸ್ ಮಾಡಿದೆ ಅಂದರೆ ಈ ಸೂಪರ್ ಇಲ್ಲಿಗೆ ಹೋಗುತ್ತೆ ಹೊರತು ಈ ಸೂಪರ್ ಹೋಗಿ ಇಲ್ಲಿಗೆ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇವಾಗ ಸೂಪರ್ ಅನ್ನೋದು ಒಂದು ಲೇಯರ್ ಮೇಲೆ ಹೋಗುತ್ತೆ ಅಷ್ಟೇ, ನಾನು ಅದೇ ಹೇಳಕ್ಕೆ ಬಂದಿರೋದು. ಒಂದು ಲೇಯರ್ ಮೇಲೆ ಹೋಗೋದು ಸೂಪರ್. ನೀವು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಏನೇ ಮಾಡಿದ್ರು ಇಲ್ಲಿ ಮುಂದೆ ಬರುತ್ತೆ, ಅವಾಗಲೂ ಕೂಡ ನಿಮಗೆ ಸೂಪರ್ ಅನ್ನೋದು ಒಂದೇ ಲೇಯರ್ ಜಂಪ್ ಆಗೋದು. ಬಂದಾಗ ಇನ್ನೂ ಡೀಪಾಗಿ ಹೇಳ್ತೀನಿ, ಬಟ್ ಇವಾಗ ಸ್ವಲ್ಪ ನೋಡ್ಕೊಂಬಿಡೋಣ. ನೋಡಿ, ಎ ಚೈಲ್ಡ್ ಕ್ಯಾನ್ ಓವರ್ ರೈಡ್ ಎ ಪೇರೆಂಟ್ ಮೆಥಡ್, ರೈಟ್ ಇಟ್ಸ್ ಓನ್ ವರ್ಷನ್, ಸ್ಟಿಲ್ ಕಾಲ್ ದ ಪೇರೆಂಟ್ ವಿತ್ ಎ ಸೂಪರ್. ನಾನು ಹಂಗೆ ಮಾಡಬಹುದು ಅಂತ ಹೇಳ್ತಿದ್ರು. ದ ಮೋಸ್ಟ್ ಕಾಮನ್ ಯೂಸ್ ಈಸ್ ದಿಸ್ ಇನಿಷಿಯಲೈಸರ್, ಇದು ಯೂಸ್ ಮಾಡ್ತೀವಿ ಕಾಮನ್ ಆಗಿ ನೋಡಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಸೂಪರ್ ಇನಿಷಿಯಲೈಸರ್ ಬ್ಯಾಲೆನ್ಸ್ ಅಂತ. ಅದಾದಮೇಲೆ ಬೇರೆ ಪ್ಯಾರಾಮೀಟರ್ಸು ನಾವು ಹಾಕ್ಬೋದು. ನಾನು ಈ ಥರ ಕಾಲ್ ಮಾಡಿಬಿಟ್ಟು ಆಮೇಲೆ ಎಕ್ಸ್ಟ್ರಾ ನಂದು ಏನಿದೆ ಅದನ್ನು ಹಾಕ್ಕೊತೀನಿ, ಗೊತ್ತಾಯ್ತಾ. ಎಕ್ಸ್ಟ್ರಾ ನಾನು ರೇಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ, ಅದ ರೇಟ್ ಆಫ್ ಇಂಟ್ರೆಸ್ಟ್. ಬಟ್ ವಾಟ್ ಈಸ್ ಸೂಪರ್, ಇಟ್ ಡಸ್ ನಾಟ್ ಮೀನ್ ದ ಪೇರೆಂಟ್, ಇಟ್ ಮೀನ್ ದ ನೆಕ್ಸ್ಟ್ ಕ್ಲಾಸ್, ಒನ್ ಸ್ಟೆಪ್ ಅಪ್ ದ ಚೈನ್. ಎಲ್ಲರೂ ಏನಾದ್ರು ಸೂಪರ್ ಅಂದ್ಬಿಟ್ರೆ ಪೇರೆಂಟ್ ಅಂದ್ಬಿಡ್ತಾರೆ. ಪೇರೆಂಟ್ ಅಲ್ಲ, ಏನದ ಪೇರೆಂಟ್ ಇನ್ಹೆರಿಟೆನ್ಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ. 1/1/1 ನಿಮ್ಮ ತಾತ ಮುತ್ತಾತ ಆಗಿರುತ್ತೆ ಅಂದ್ಕೊಳ್ಳಿ, ಆಯಿತಾ. ಸೂಪರ್ ಅಂದ್ರೇನು, ನಿಮ್ಮ ಅಪ್ಪ ಅಷ್ಟೇ, ಆಯಿತಾ. ಅವರಪ್ಪನ ಅಪ್ಪ ಅವ್ರಿಗೆ ಸೂಪರ್, ಗೊತ್ತಾಯ್ತಾ. ಹಂಗೆ ಆ ಥರ ಹೋಗ್ತದೆ ನೋಡಿ. ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಅವಾಗಲೇ ನಾನು ಡಯಾಗ್ರಾಮ್ ಬರ್ದು ತೋರಿಸೋದಲ್ಲ, ಇಲ್ಲಿ ಹೇಳ್ತೀನಿ ನೋಡಿ. ಬ್ಯಾಂಕ್ ಅಕೌಂಟ್ ಇದೆಯಾ, ಇಲ್ಲಿ ಒಂದು ಡಿಸ್ಕ್ರೈಬ್ ಅಂತ ಹಾಕಿದ್ದೀನಿ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಬ್ಯಾಲೆನ್ಸ್ ಇಷ್ಟು ಹಾಕ್ಕೊಂಡಿದ್ದೀನಿ. ಲೆವೆಲ್ 2ಅಲ್ಲಿ ಏನಾಯಿತು, ಈ ಲೆವೆಲ್ 2ಗೆ ಬಂದಿದ್ದೀನಿ. ಅದೇನು ಆಯಿತು, ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್, ಆಯಿತಾ. ಪ್ರೀಮಿಯಮ್ ಸೇವಿಂಗ್ಸ್ ಅಕೌಂಟ್ ಅದು ಇನ್ಹೆರಿಟ್ ಮಾಡಿದೆ. ಇಲ್ಲೂ ಕೂಡ ನಾನು ಏನು ಮಾಡಿದ್ದೀನಿ, ಸೂಪರ್ ಡಿಸ್ಕ್ರೈಬ್ ಅಂತ ಹಾಕೊಂಡಿದ್ದೀನಿ. ಇವಾಗ ಪ್ರಿಂಟ್ ಆದರೆ ಏನಾಗುತ್ತೆ ಹೇಳಿ, ಈ ಅಬ್ಸರ್ವ್ ಮಾಡಿ, ಕೋಡ್ನ ಅಬ್ಸರ್ವ್ ಮಾಡಿ. ಡಿಸ್ಕ್ರೈಬ್ ಇದೆಯಾ, ಇದರಲ್ಲಿ ಬ್ಯಾಲೆನ್ಸ್ ಇದೆ, ಓಕೆ. ಸೇವಿಂಗ್ಸ್ ಅಕೌಂಟ್ ಇದೆ, ಇದನ್ನು ಬ್ಯಾಂಕ್ ಅಕೌಂಟ್ ಇನ್ಹೆರಿಟ್ ಮಾಡಿದೆ, ಓಕೆ. ಇಲ್ಲೂ ಒಂದು ಸೇಮ್ ಓವರ್ ರೈಡ್ ಮಾಡ್ತಾ ಇದ್ದೀನಿ. ಬಟ್ ಏನಂದರೆ ಇಲ್ಲೊಂದು ಸೂಪರ್ ಡಿಸ್ಕ್ರೈಬ್ ಅಂತ ಇದೆ, ಅದಾದಮೇಲೆ ರೇಟ್ ಆ್ಯಡ್ ಆಗ್ತಾ ಇದೆ. ಜಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್, ನಿಮ್ಮ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಹೇಳ್ತಾ ಇರೋದು ಇದು, ಆಯಿತಾ. ಪ್ರೀಮಿಯಮ್ ಸೇವಿಂಗ್ಸ್ ಅಂತ ಇದೆ, ಇದು ಸೇವಿಂಗ್ಸ್ ಅಕೌಂಟ್, ಇದನ್ನು ಇನ್ಹೆರಿಟ್ ಮಾಡಿದೆ, ಆಯಿತಾ. ಲೆವೆಲ್ 3, ಗೊತ್ತಾಯ್ತಾ. ಇಲ್ಲೇನು ಮಾಡಿದ್ದೀನಿ, ಇವಾಗ ಸೂಪರ್ ಡಿಸ್ಕ್ರೈಬ್, ಇಲ್ಲಿ ನೋಡಿ ಒಂದು ಅಕ್ಷರ ಹಾಕೊಂಡಿದ್ದೀನಿ, ಆಯಿತಾ. ಇದು ಡಿಕ್ಲರೇಷನ್, ಇಲ್ಲಿ ನೋಡ್ಕೊಂಬಿಡಿ. ಸೂಪರ್ ಬ್ಯಾಲೆನ್ಸ್ ರೇಟ್ ಅನ್ನೋದು ಇಲ್ಲಿ ಇದು ರೇಟ್ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ಬರ್ತಾ ಇದೆ ನೋಡಿ. ಇನ್ಹೆರಿಟೆನ್ಸ್ ಮಾಡ್ತಾ ಇದ್ದೀನಿ, ಆ ಸೆಟಪ್ಪು ಮತ್ತು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ತೀನಿ ನೋಡಿ, ಕ್ಯಾಶ್ ಬ್ಯಾಕ್ ಅಂತ,
ಗೊತ್ತಾಯ್ತಾ. ನೋಡಿ ಎಕ್ಸ್ಟ್ರಾ ಪ್ಯಾರಾಮೀಟರ್ ಆ್ಯಡ್ ಮಾಡ್ತೀನಿ, ನನಗೆ ಏನೇನು ಬೇಕು ಅದನ್ನು ನಾನು ಇದ್ರೊಳಗೆ ಬರ್ಕೊಂಡು, ಇದು ಬ್ಯಾಲೆನ್ಸ್ ಇದೆ ಹಂಗೆ ಬ್ಯಾಲೆನ್ಸ್ ಬೇಕು ನನಗೆ, ಸೇಮ್ ಸೆಟಪ್ ಪೇರೆಂಟಿಂದ ಯೂಸ್ ಮಾಡು ಬ್ಯಾಲೆನ್ಸಿಗೆ ಮಾತ್ರ. ಇಲ್ಲಿ ಬ್ಯಾಲೆನ್ಸ್ ರೇಟ್ 2 ಇದೆ, ಆ ಸೆಟಪ್ನ ಪೇರೆಂಟಿಂದ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಸೆಟಪ್ ಮಾಡಿದ್ದೀನಿ ಯಾವುದು ಕ್ಯಾಶ್ ಬ್ಯಾಕ್ ಅಂತ, ಯಾವ ಪರ್ಟಿಕ್ಯುಲರ್ ಪ್ರೀಮಿಯಮ್ ಸೇವಿಂಗ್ಸಿಗೆ ಅಂತ. ಸೂಪರ್ ಅರ್ಥ ಆಗ್ತಿದೆ. ಇವಾಗ ಏನಾಗಬೇಕು, ಇವಾಗ ಸೂಪರ್ ನಾನು ಏನಾರ ಪ್ರೀಮಿಯಮ್ ಅಕೌಂಟ್ನ ಕಾಲ್ ಮಾಡಿದೆ ನೋಡಿ, ಇಲ್ಲ ಅದನ್ನೇ ಕಾಲ್ ಮಾಡಿದ್ದೀನಿ, ಪ್ರೀಮಿಯಮ್ ಅಕೌಂಟ್ ಕಾಲ್ ಮಾಡಿದ್ದೀನಿ, 1000 ರೂಪೀಸ್ ಏನಿದು ಬ್ಯಾಲೆನ್ಸ್ 1000 ಇದೆ, ರೇಟ್ ಆಫ್ ಇಂಟ್ರೆಸ್ಟು 5 ಆಯಿತಾ. ಇದು 2 ಅನ್ನೋದೇನು ಕ್ಯಾಶ್ ಬ್ಯಾಕ್ 2%. ಇವಾಗ ನಾನು ಪ್ರಿಂಟ್ ಮಾಡಿದೆ ಅಂದರೆ ನೋಡಿ, ಬ್ಯಾಲೆನ್ಸ್ 1000, ರೇಟ್ 5%, ಕ್ಯಾಶ್ ಬ್ಯಾಕ್ 2%, ದ ಹೋಲ್ ಚೈನ್ ರನ್ 1 ಲೆವೆಲ್ ಅಟ್ ಎ ಟೈಮ್. ನೋಡಿ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗುತ್ತೆ, ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಲ್ಲ. ಗೊತ್ತಾಯ್ತಾ. ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬೇಕಂದ್ರೆ ಅದೇ ಬೇರೆ ಇನ್ಹೆರಿಟೆನ್ಸು, ಆವಾಗ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ಇಲ್ಲಿಗೆ ಹಾಕೋಬೇಕಾಗತ್ತೆ. ಸೂಪರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗಿ ನಾವು ಮುಂಚೆ ಹೊಸ ರನ್ ಮಾಡೋಣ, ಏನಂತೀರಾ? ನೋಡಿ ರನ್ ಮಾಡೋದು ಅದೇ ಬರ್ತಾ ಇದೆ, ನಾನು ಅದನ್ನೇ ಕಮೆಂಟಲ್ಲಿ ಹಾಕಿದ್ದೀನಿ. ಏನಂದರೆ ಈ ಸೂಪರ್ ಅನ್ನೋದು ಒಂದೊಂದು ಲೆವೆಲ್ ಮೇಲೆ ಹೋಗ್ತಾ ಇದೆ ಅನ್ನೋದು ಕಾನ್ಸೆಪ್ಟ್ ನಿಂಗೆ ಅರ್ಥ ಆಗಬೇಕು, ಈ ಸೆಟಪ್ ಬಗ್ಗೆ ಅರ್ಥ ಆಗಬೇಕು. ಇದು ನೋಡಿ ತಲೆ ಕೆಡಿಸ್ಕೊಬೇಡಿ, ಏನಿಲ್ಲ ಪೇರೆಂಟ್ ಸೆಟಪ್ಪಲ್ಲಿ ಏನಿದೆ ಹಿಂಗೆ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಅಂತ ಹಾಕೊಂಡಿದ್ದೀನಿ, ಅದನ್ನೇ ಇಲ್ಲಿ ಯೂಸ್ ಮಾಡುವಂಥ ಈ ಥರ ಬರ್ಕೊಂಡಿದ್ದೀನಿ. ಗೊತ್ತಾಯ್ತಾ. ಇವಾಗ ಇದನ್ನು ಅಷ್ಟೇ ಅದೇ ಥರ ಬರ್ಕೊಂಡಿದ್ದೀನಿ. ಸುಮಾರು ಜನ ಕಾನ್ಸೆಪ್ಟ್ ಇವಾಗ ಅರ್ಥ ಆಗಿದೆ. ಅವಾಗ ಅನಿಸುತ್ತೆ ಅವರಿಗೆ, ನೋಡಪ್ಪ ನಾನು ಏನಾದ್ರೆ ಹಿಂಗೆ ಸೂಪರ್ ಯೂಸ್ ಮಾಡೋ ಬದಲು ನಾನು ಹಿಂಗೆ ಯೂಸ್ ಮಾಡ್ತೀನಿ, ಯಾಕಂದರೆ ಬ್ಯಾಂಕ್ ಅಕೌಂಟೇ ತಾನೇ ನಾನು ಇನ್ವೆಟ್ ಮಾಡ್ತಿರೋದು, ನೋಡಿ ಅದೇ ಇನ್ವೆಟ್ ಮಾಡ್ತಾಯಿದ್ದೀನಿ, ನಾನು ಈ ಥರ ಯೂಸ್ ಮಾಡ್ಬಿಡ್ತೀನಿ ಅಂತ ಕೇಳಿದಾಗ ಏನಾಗ್ಬಿಡುತ್ತೆ, ಸೂಪರ್ ಯಾವಾಗಲೂ ಏನು ಹೇಳಿ 1 ಲೆವೆಲ್ ಹಿಂದೆ ಹೋಗುತ್ತೆ. ಆಯಿತಾ. ಇದು ಯಾವುದೇ ಬ್ಯಾಂಕ್ ಇವಾಗ ನಾನು ನಾಳೆ ಕ್ಲಾಸ್ ಚೇಂಜ್ ಮಾಡಿದೆ ಇದನ್ನು, ಆಯಿತಾ, ಅಕೌಂಟ್ 2 ಅಂತ ಬರೆದ್ಬಿಟ್ಟೆ, ಆಯಿತಾ. ಇವಾಗ ನಾನು ಮ್ಯಾನ್ಯಲ್ಲೇ ಹೋಗಿ ಇಲ್ಲಿ ಚೇಂಜ್ ಮಾಡಬೇಕು, ಬಟ್ ಸೂಪರ್ ಹಂಗೆ ಇರುತ್ತೆ ಕೊಡು, ಅದು ಆಟೋಮೆಟಿಕ್ ಹೋಗಿ ಚೆಕ್ ಮಾಡುತ್ತೆ. ಪೈಥಾನೇ ಅದು ಡಿಫಾಲ್ಟಾಗಿ ಕೊಡ್ತಿದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಅಲ್ವಾ. ಅದನ್ನು ಒಂದು ಪಾಯಿಂಟ್ ಹೇಳಬೇಕಿತ್ತು ನಿಮಗೆ. ಇವಾಗ ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು ನಿಮಗೆ, MRO ಈ ಮೆಥಡ್ ನಿಮ್ಗೆ ಯಾರೂ ಹೇಳಿರಲ್ಲ. ಇದೇನಂದರೆ ಮೆಥಡ್ ರೆಸೊಲ್ಯೂಷನ್ ಆರ್ಡರ್ ಅಂತ ಹೇಳ್ತೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸೇವಿಂಗ್ಸ್ ಅಕೌಂಟ್ ಇದೆಯಲ್ಲ ಹಿಂಗೆ ಮೇಲೆ ಹೋಗುತ್ತೆ, ಹಿಂಗೆ ಟ್ರಾವರ್ಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸೂಪರ್ ಆಯಿತಾ. ಇವಾಗ ನಾನು ಹೇಳ್ತಾ ಇದ್ದೀನಿ, ಇವಾಗ ಪೈಥಾನೇ ನಮಗೆ ಹೇಳಿದ್ರೆ ನಮಗೆ ಇನ್ನೂ ಅನ್ಸುತ್ತಲ್ವಾ, ಕರೆಕ್ಟು ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ, ಹಂಗಾರೆ ಅದು ನೋಡಿ ಅದನ್ನು ಚೆಕ್ ಮಾಡೋಕೆ ನೋಡಿ, ಇದನ್ನು ಡೈರೆಕ್ಟಾಗಿ ನಾನು ಕ್ಲಾಸ್ನ ಇಟ್ಕೊಂಡು ಈ ಥರ ನೀವು ಯೂಸ್ ಮಾಡಬೇಕಾಗತ್ತೆ, MRO ಅಂತ, ಆಯಿತಾ, ಮೆಥಡ್ ರೆಸೊಲ್ಯೂಷನ್ ಆರ್ಡರ್. ಇದನ್ನು ಅವಾಗ ಏನಾಗುತ್ತೆ, ಈ ಮೆಥಡ್ ಹೆಂಗೆ ರೆಸೊಲ್ಯೂಷನ್ ಆಗುತ್ತೆ ಅನ್ನೋದು ಗೊತ್ತಾ, ಈ ಸೂಪರ್ ಕೀ ಹೆಂಗೆ ಟ್ರಾವರ್ಸ್ ಆಗುತ್ತೆ ಇವಾಗ ಅನ್ನೋದೆಲ್ಲ ಗೊತ್ತಾಗುತ್ತೆ. ಓಕೆನಾ. ಇವಾಗ ರನ್ ಮಾಡಿದ್ರೆ ನಾವು ಅಂದ್ಕೊಂಡಿರೋದು, ನಾವು ಕಲ್ತಿರೋ ಟಾಪಿಕ್ಕು ಇಲ್ಲಿಗೆ ಸಿಂಕ್ ಆಗ್ತೀಯ ನೋಡೋಣ. ನೋಡಿ ಇವಾಗ ಏನು ಹೇಳ್ತಾ ಇದೆ, ಫಸ್ಟ್ ಹೆಂಗೆ ಟ್ರಾವರ್ಸ್ ಆಗುತ್ತೆ ಅಂದರೆ ಪೈಥಾನ್ ಹೇಳ್ತಾ ಇದೆ, ಫಸ್ಟ್ ನಾನು ಇದನ್ನು ರನ್ ಮಾಡ್ತೀನಪ್ಪ ಅಂತ ಹೇಳ್ತಾ. ನೋಡಿ ಇಲ್ಲಿ ನೋಡಿ ಏನಂತಿದೆ, ಕ್ಲಾಸ್ ಮೇನ್ ಏನಂತಿದೆ, ಪ್ರೀಮಿಯಮ್ ಸೇವಿಂಗ್ಸ್. ಇದಾದಮೇಲೆ ಏನಾಗ್ತಿದೆ, ಸೇವಿಂಗ್ಸ್ ಅಕೌಂಟ್ ರನ್ ಆಗುತ್ತೆ ಅಂತ ಹೇಳ್ತಿದೆ. ನೋಡಿ ಇದ್ರ ಮೇಲೆ ಸೇವಿಂಗ್ಸ್ ಅಕೌಂಟೇ ತಾನೇ ಇರೋದು, ಇಲ್ಲಿ ನೋಡಿ ಇಲ್ಲಿ ರನ್ ಆಗ್ತದೆ ಅಂತ ಹೇಳ್ತಿದೆ. ಅದಾದಮೇಲೆ ಏನು ಹೇಳ್ತಾ ಇದೆ, ಬ್ಯಾಂಕ್ ಅಕೌಂಟ್ ರನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಈ ಬ್ಯಾಂಕ್ ಅಕೌಂಟ್ ಅಂದರೆ ಏನು, ಆಬ್ಜೆಕ್ಟ್. ನೋಡಿ ಎಲ್ಲದು ಹೋಗಿ ಆಬ್ಜೆಕ್ಟಿಗೆ ಸರುತ್ತೆ, ಏನಕ್ಕೆ ಪೈಥಾನ್ ಇದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರಲ್ವಾ, ಅದಕ್ಕೆ ಅಲ್ವಾ. ನೋಡಿ ಇವಾಗ ನಿಮ್ಗೆ ಗೊತ್ತಾಯ್ತಾ, ಇವಾಗ ಆರ್ಡರ್ ಹೆಂಗೆ ಅಂತ ಗೊತ್ತಾಯ್ತಾ, MRO ಅಂದರೆ ಏನಂತ ಗೊತ್ತಾಯ್ತಾ, ಇದು ನಿಮಗೆ ಗೊತ್ತಾಗಬೇಕಾಗಿತ್ತು, ಇದು ನಿಮಗೆ ಹೇಳಬೇಕಾಗಿತ್ತು. MRO ಮೆಥಡ್ ರೆಸೊಲ್ಯೂಷನ್ ಆರ್ಡರ್, ಇದು ಇಂಪಾರ್ಟೆಂಟು. ಇವಾಗ ನೋಡಿ 5 ಟೈಪ್ ಆಫ್ ಇನ್ಹೆರಿಟೆನ್ಸ್ ಬರುತ್ತೆ, ಇವಾಗ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. MRO ಇದೇ ಟೆಕ್ನಿಕ್ಕು ಜಾವಾ ಸ್ಕ್ರಿಪ್ಟಲ್ಲಿ ಇಲ್ಲ, ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ. ಇವಾಗ ಸಿಂಗಲ್ ಇನ್ಹೆರಿಟೆನ್ಸ್ ಅಂದ್ರೇನು, ಈ ಒಂದೇ ಲೆವೆಲ್ ಇನ್ಹೆರಿಟೆನ್ಸ್ ಅಷ್ಟೇ, ಆಯಿತಾ. ನೋಡಿ ಕ್ಲಾಸೆಲ್ಲ ಹಿಂಗೆ ಬರ್ದು ನಿಮಗೆ ತೋರಿಸ್ಬೇಕಾ, ಅದನ್ನು ತೋರಿಸೋಣ ಬನ್ನಿ, ಆಯಿತಾ. ನಿಮ್ಗೆಲ್ಲರೂ ಇದೇ ಥರ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಈ ಎಕ್ಸಾಂಪಲಲ್ಲೇ ಪೂರ್ತಿ ಇನ್ಹೆರಿಟೆನ್ಸ್ ಮುಗಿಸ್ಬಿಡೋಣ. ಇಷ್ಟೇ ಮುಗಿಸೋದಲ್ಲ, ಇದರೊಳಗೆ ಒಂದಿಷ್ಟು ಅಡಗಿರುವಂಥ ಕಾನ್ಸೆಪ್ಟ್ಗಳಿದ್ದಾವೆ, ಅದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಒಂದು ಕಾನ್ಸೆಪ್ಟು MRO, ಅದು MRO ಹೆಂಗೆ ಹೆಲ್ಪ್ ಆಗುತ್ತೆ ನಮಗೆ ಅಂತ ನೋಡೋಣ. ಇವಾಗ ನೋಡಿ ಇದು ಯಾಕಪ್ಪ ಎರರ್ ಕೊಡ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಇವಾಗ ಏನಾಗ್ತಿದೆ ಅಂದರೆ ಇಂಟರ್ಪ್ರಿಟರ್ ಹೇಳ್ತಾ ಇದೆ ಟೈಪ್ ಚೆಕ್ ಮಾಡ್ಬೇಕು ನೀನು ಅಂತ, ಅದಕ್ಕೆ ಏನು ಮಾಡಬೇಕು, ಇದನ್ನು ತೆಗ್ದು ನಾವು ಟೈಪ್ ಚೆಕ್ ವರ್ಷನ್ ಹಾಕ್ಬೇಕಾಗತ್ತೆ. ಇದೇನ ಸಿಂಪಲ್, ಇದೇನಂದರೆ ಇದು ಔಟ್ಪುಟ್ ಬರ್ತಾರೆ ಸ್ಟ್ರಿಂಗ್ ಅಂತ ಹೇಳ್ತಾ ಇರೋದಷ್ಟೇ. ನೋಡಿ ಇವಾಗ ಎರರ್ ಹೋಯ್ತು, ಇಷ್ಟೇ ಇರೋ ಸಿಂಟ್ಯಾಕ್ಸ್ ಇದು ಸ್ಟ್ರಿಂಗು, ಇದರಿಂದ ರಿಟರ್ನ್ ಆಗೋದು ಎಲ್ಲ ಸ್ಟ್ರಿಂಗು ಅಂತ. ಟೈಪ್ ಚೆಕ್ಕು ಸ್ಟ್ರಿಕ್ಟಾಗಿ ಮಾಡ್ತಾಯಿದೆ, ಅದಕ್ಕೆ ಹೇಳಿದಿರೋದು ಅಷ್ಟೇ. ಇಷ್ಟ ಅರ್ಥ ಆಯ್ತಾ, ಟೈಪ್ ಚೆಕ್ ಅರ್ಥ ಆಯ್ತಾ. ಇದಾದ್ಮೇಲೆ ಟೈಪ್ ಚೆಕ್ ಬಗ್ಗೆ ಇನ್ನೊಂದು ಸ್ಪೆಸಿಫಿಕ್ ವೀಡಿಯೋ ಮಾಡ್ತೀನಿ ಬೇಕಾರೆ, ಅರ್ಥ ಇಲ್ಲ ಅಂದರೆ ಆಯಿತಾ. ಬಟ್ ಇವಾಗ ನೋಡಿ ಇವೆಲ್ಲ ನಾರ್ಮಲ್ ಕ್ಲಾಸೇ ಇದು. ಇವಾಗ ರಿಟರ್ನ್ ಇಲ್ಲಿದೆ ಅಂತ ಅಂದ್ಕೊಂಬೇಡಿ, ಇಲ್ಲೂ ಇದ್ರೂ ನಡೆಯುತ್ತೆ, ಗೊತ್ತಾಯ್ತಾ, ಇಲ್ಲಿದ್ರೂ ನಡೆಯುತ್ತೆ. ನಾವು ಒಂದೇ ಲೈನಲ್ಲಿ ಹಾಕ್ಕೊಂಡಿದ್ದೀನಿ, ಹಿಂಗೆ ಹಾಕ್ಕೊಂಡ್ಬಿಡ್ತೀವಿ, ಓಕೆನಾ. ಇವಾಗ ನೋಡಿ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದ್ದು, AB ಪೇರೆಂಟು ಚೈಲ್ಡು, ಇದು ನಿಮಗೆ ಗೊತ್ತಿದೆ ಆಲ್ರೆಡಿ, ಈ ಥರ ನಾವು ಮಾಡಿಬಿಟ್ಟಿದ್ದೀವಿ, ಓಕೆನಾ. ಇವಾಗ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ನಾವು ಆಲ್ರೆಡಿ ಎಕ್ಸಾಂಪಲ್ ನೋಡಿದ್ವಿ, ಅವಾಗ ನೋಡಿದ ಎಕ್ಸಾಂಪಲ್ ಯಾವುದು, ಇದೇ ತಾನೇ, ಪ್ರೀಮಿಯಮ್ ಅಕೌಂಟು, ಸೇವಿಂಗ್ಸ್ ಅಕೌಂಟು, ಇದೇ ನೋಡಿದ್ವಿ ತಾನೆ. ಅದಕ್ಕೆ ಹೇಳೋದು ಮಲ್ಟಿ ಲೆವೆಲ್. ನೋಡಿ ಮಲ್ಟಿ ಲೆವೆಲ್ ಅಂತ ಕರೀತಾರೆ. ಹೈರಾರ್ಕಿಕಲ್ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಬ್ಯಾಂಕ್ ಅಕೌಂಟು, ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟ್ ಅಂತ, ಅದೇ ನಿಮಗೆ ಹೈರಾರ್ಕಿಕಲ್ ಇನ್ಹೆರಿಟೆನ್ಸಿಗೆ ಎಕ್ಸಾಂಪಲ್, ಓಕೆನಾ. ಯಾಕಂದರೆ ನೋಡಿ ಬ್ಯಾಂಕ್ ಅಕೌಂಟು ಪೇರೆಂಟ್ ಫಾರ್ ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟಿಗೆ ಕೂಡ, ಆಯಿತಾ. ಸೇವಿಂಗ್ಸ್ ಅಕೌಂಟು ಪೇರೆಂಟ್ ಅಲ್ಲ ಕರೆಂಟ್ ಅಕೌಂಟ್ಗೆ, ಕಾನ್ಷಿಯಸ್ ಆಗಿ ಕೇಳಿಸ್ಕೊಳ್ಳಿ, ಓಕೆನಾ. ಅದೇ ಇಮೇಜು ಈಗ ಕೊಟ್ಟಿರೋದು ನಾವು,
ಗೊತ್ತಾಯ್ತಾ? ಈ 3 ಆಲ್ರೆಡಿ ನಾವು ನೋಡ್ಬಿಟ್ಟಿದ್ದೀವಿ. ಮಲ್ಟಿಪಲ್ ಇನ್ಹೆರಿಟೆನ್ಸ್, ಇವಾಗ ಇಲ್ಲೇ ಜಾವಾದಲ್ಲಿ ಈ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇಲ್ಲ. ಇದೇ ನಿಮಗೆ ಇಂಟರ್ವ್ಯೂಲ್ಲೂ ಕೇಳ್ತಾರೆ, ಎಲ್ಲ ಕಡೆ ಕೇಳ್ತಾರೆ. ಯಾಕೆ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಇದು ಮಲ್ಟಿ ಲೆವೆಲ್ಲ ಮಲ್ಟಿಪಲ್ ಅಂತ, ಯಾಕಂದರೆ ನೀವು ಕರೆಕ್ಟಾಗಿ ಕಲ್ತಿರಲ್ಲ, ಈ ಡಯಾಗ್ರಾಮ್ ನೆನಪಿರಲ್ಲ. ಅವಾಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅವನಿಗೆ ಅಲ್ಲೇ ನಿಮಗೆ ರಿಜೆಕ್ಟ್ ಮಾಡಿಬಿಡ್ತಾನೆ ಯಾರೇ ಆದರೂ ಕೂಡ. ನಿಮಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಇದಕ್ಕೆ ನಿಮಗೆ ಕಷ್ಟ ಆಗ್ತಿರೋದು. ಕಾನ್ಸೆಪ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ, ನೀವು ಥಿಂಕ್ ಮಾಡಿ ನಮ್ಮ ರಿಯಲ್ ವರ್ಲ್ಡಲ್ಲಿ ಇದು ಹೆಂಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ನಾವು ಎಕ್ಸಾಂಪಲ್ ಕೊಟ್ಟು, ನಾನು ABC ಕೊಟ್ಟಿದ್ದೀನಿ ಎಕ್ಸಾಂಪಲ್, ತಲೆ ಕೆಲಸ ಕೊಡ್ರಿ, ನೀವೇ ಎಕ್ಸಾಂಪಲ್ ಹುಡುಕ್ರಿ. ಆವಾಗಲೇ ತಾನೇ ತಲೆ ಕೊಟ್ಟಾಗ ತಾನೇ ತಲೆ ಟ್ರೈನ್ ಆಗೋದು ಅಲ್ವಾ? ಇವಾಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ LLM ChatGPT ಎಲ್ಲ ಹೆಂಗೆ ಟ್ರೈನ್ ಆಗ್ತಿರೋದು, ಹಾಗೆ ಆನ್ಸರ್ ಹೇಳ್ತಾ ಇದೆಯಾ ಅದು? ಅದಕ್ಕೆ ಫಸ್ಟು ಎಲ್ಲ ಡೇಟಾನ ಫೀಡ್ ಮಾಡೋದು, ಅದಕ್ಕೆ ಟ್ರೈನ್ ಮಾಡಿದ್ದಾರೆ ಆಯಿತಾ. ಅದಕ್ಕೋಸ್ಕರ ಎಲ್ಲ ಬುಕ್ ಮೆಟೀರಿಯಲ್ ಟ್ರೈನ್ ಮಾಡಿಬಿಟ್ಟಿರೋದ್ರಿಂದ ನೀವು ಕ್ವಶನ್ ಕೇಳಿದ್ರೆ ಅದು ಆನ್ಸರ್ ಮಾಡುತ್ತೆ. ಜಸ್ಟ್ ನೆಕ್ಸ್ಟ್ ವರ್ಡ್ ಪ್ರಿಡಿಕ್ಷನ್ ಮಾಡುತ್ತಷ್ಟೇ. ನಿಮ್ಮ ತಲೆ ಟ್ರೈನ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ನೀವು ಅದು ಹೆಂಗೆ ಆನ್ಸರ್ ಬರಲಿ, ನನಗೆ ನಾನು ಹೆಂಗೆ ಬೆಸ್ಟ್ ಡೆವಲಪರ್ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಾನು ABC ಕೊಟ್ಟಿರೋದು. ಅದನ್ನು ರಿಯಲ್ ವರ್ಲ್ಡಿಗೆ ಕನೆಕ್ಟ್ ಮಾಡಬೇಕಾದ್ರೆ ನೀವು ಸರ್ಚ್ ಮಾಡಿ ಕನೆಕ್ಟ್ ಮಾಡಿ, ಆವಾಗ ನಿಮಗೆ ಅದು ಅರ್ಥ ಆಗುತ್ತೆ. ಇದು ಮಲ್ಟಿಪಲ್ ಇನ್ಹೆರಿಟೆನ್ಸು. ಇದಕ್ಕೆ ಮತ್ತು MROಗೆ ಏನು ಇಂಟರ್ಲಿಂಕು ನೋಡೋಣ ಬನ್ನಿ. ನೋಡಿ, ಇವಾಗ A ಇದೆ, Aನ B ಇನ್ಹೆರಿಟ್ ಮಾಡಿದೆ, ಇವಾಗ C Aನ ಇನ್ಹೆರಿಟ್ ಮಾಡಿದೆ. ಅಂದರೆ ಏನಾಯಿತು, ನಮಗೆ ಇಲ್ಲಿ ತನಕ ಇಲ್ಲಿ ತನಕ ನೋಡಿದ್ರೆ ಇದು ಹೈರಾರಿಕಲ್ ಅಲ್ವಾ? ಇದು ಹೈರಾರಿಕಲ್ ಯಾಕಂದರೆ ನಾನು Bನ ಇನ್ಹೆರಿಟೆನ್ಸ್ ಮಾಡ್ತಾ ಇಲ್ಲ, Cಯಲ್ಲಿ ನಾನು Aನ ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಇದು ಹೈರಾರಿಕಲ್ ಇನ್ಹೆರಿಟೆನ್ಸ್ ಇಲ್ಲಿ ತನಕ. ಅದಾದ ನೆಕ್ಸ್ಟ್ ಲೆವೆಲ್ ಬರೋದೇ ನೋಡಿ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಇನ್ಹೆರಿಟೆನ್ಸಲ್ಲಿ ನೋಡಿ, ನಾನು Bನೂ ಕೂಡ ಇನ್ಹೆರಿಟ್ ಮಾಡ್ತೀನಿ, ನಾನು Cನೂ ಇನ್ಹೆರಿಟ್ ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಾ? ಇದು ಜಾವಾ ಸ್ಕ್ರಿಪ್ಟು ಬಿಡಲ್ಲ. ಯಾಕೆ ಅಂದರೆ ಇವಾಗ ಇನ್ಹೆರಿಟ್ ಮಾಡಿದಾಗ ನೋಡಪ್ಪ, ಇಲ್ಲೂ ಮೆಥಡ್ ಇದೆ, ಇಲ್ಲೂ ಮೆಥಡ್ ಇದೆ, ಗ್ರೀಟ್ ಅನ್ನೋದು ಇಲ್ಲೂ ಮೆಥಡ್ ಇದೆ, ಅಲ್ಲಿ B ಯಲ್ಲೂ ಇದೆ, Cಯಲ್ಲೂ ಇದೆ. ನಾನು ಯಾವ್ದು ಫಸ್ಟ್ ತೊಗೊಳ್ಳಿ, ಏನು ಮಾಡಲಿ ಅಂತ ಗೊತ್ತಾಗ್ಬಿಡೋದು. ನಾನು ಯಾವ್ದು ಫಸ್ಟ್ ತೊಗೊಳ್ಳಿ? ನನಗೆ ಇವಾಗ B ಯಲ್ಲೂ ಇದೆಯಪ್ಪ ಗ್ರೀಟ್ ಅಂತ, ಅದೇ ಸೇಮ್ ಮೆಥಡ್ ಓವರ್ ರೈಡು, ಇಲ್ಲೂ ಓವರ್ ರೈಡ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ, ಇಲ್ಲಿ ಮೇಲಿಂದೆಲ್ಲ ಎಲ್ಲ ಕಡೆ ಓವರ್ ರೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು B ಯಲ್ಲಿರೋದು ತೊಗೊಳ್ಳ, Cಯಲ್ಲಿರೋದು ತೊಗೊಳ್ಳ, ಯಾವ್ದು ತೊಗೊಳ್ಳಿ? ಕನ್ಫ್ಯೂಷನ್ ಬೇಡ ನನಗೆ ಅಂತ ಜಾವಾ ಸ್ಕ್ರಿಪ್ಟ್ ಕಿತ್ತು ಬಿಸಾಕ್ಬಿಟ್ರಿ. ಈ ಟಾಪಿಕ್ಕೆ ಬೇಡ ನನಗೆ ಸಾಹಸ ಬೇಡ. ಬಟ್ ನಮ್ಮ ಪೈಥಾನ್ ಅವರು ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಪೈಥಾನ್ ಅವರು ಕಾಮನ್ ಸೆನ್ಸ್ ಯೂಸ್ ಮಾಡಿ ಏನು ಮಾಡಿದ್ದಾರೆ ನೋಡಪ್ಪ, ಈ B ಇದೆಯಾ, ಇಲ್ಲಿ C ಇದೆಯಾ, ಫಸ್ಟ್ B ಕನ್ಸಿಡರ್ ಮಾಡು, ಯಾಕೆ ನಾನು ಫಸ್ಟ್ B ಹಾಕಿದ್ದೀನಿ, ಆಮೇಲೆ C ಕನ್ಸಿಡರ್ ಮಾಡು. ಇದು ನಾನು ಹೇಳ್ತಾ ಇಲ್ಲ, ಪೈಥಾನೇ ಹೇಳ್ತಾ ಇರೋದು. ಬನ್ನಿ ಚೆಕ್ ಮಾಡೋಣ ಏನು ಹೇಳ್ತಾ ಇದೆ ಪೈಥಾನ್ ಅಂತ. ಇವಾಗ ರನ್ ಮಾಡ್ತೀನಿ ನೋಡಿ. ಇವಾಗ ಏನು ಹೇಳ್ತಾ ಇದೆ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು D ಇದೆಯಾ, Dನ ಗ್ರೀಟ್ ಅಂತ ನಾನು ಚೆಕ್ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ ನೋಡಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ಇವಾಗ C.ನೇಮ್ ಮಾಡಿ ಫಾರ್ ಲೂಪ್ ಹಾಕೊಂಡ್ಬಿಟ್ಟಿದ್ದೀನಿ ಆಯಿತಾ. ಈ Cಯಲ್ಲಿ ಫಾರ್ ಲೂಪ್ ಹಾಕೊಂಡ್ಬಿಟ್ಟಿದ್ದೀನಿ, ಹೆಂಗಾಗತ್ತೆ ಅಂತ ಆಯಿತಾ. ಫಸ್ಟು ಇಲ್ಲಿ Dಗೆ ಹೋಗುತ್ತೆ, ಆಮೇಲೆ Bಗೆ ಹೋಯ್ತು ನೋಡಿ, Bಗೆ ಹೋಯ್ತು ಫಸ್ಟು. ಇವಂದು ಇದ್ರ ಮೇಲೆ ಇದೆ C, ಆದರೂ ನೋಡಿ Bಗೆ ಹೋಗಿದೆ, ಆಮೇಲೆ Cಗೆ ಹೋಯ್ತು, ಆಮೇಲೆ Aಗೆ ಹೋಯ್ತು, ಆಮೇಲೆ ಆಬ್ಜೆಕ್ಟ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇದು MRO ಅನ್ನೋದು ಇದಕ್ಕೆ, ಇದು ಡಿಸಿಷನ್ ಮಾಡೋದು ಯಾವುದು ಪೈಥಾನು. ಇವಾಗ ನಾನು ಹಂಗಾರೆ ಬನ್ನಿ, ಇವಾಗ ನಾನು C ಹಾಕ್ತೀನಿ ಫಸ್ಟು, ಆಮೇಲೆ B ಹಾಕ್ತೀನಿ. ಗೊತ್ತಾಯ್ತಾ? ನೋಡಿ ಏನಾಯಿತು ಇಲ್ಲಿ ನೋಡಿ, ಫಸ್ಟ್ B ಇತ್ತಾ, ಇವಾಗ ನೋಡಿ C ಆಯಿತು. ಈ ಕೆಲಸ ಮಾಡಿದವನು ಯಾವನು? MRO ಮೆಥಡ್ ರೆಸೊಲ್ಯೂಷನ್ ಆರ್ಡರ್. ಈ ಮೆಥಡ್ ರೆಸೊಲ್ಯೂಷನ್ ಆರ್ಡರ್ ನಮ್ಮ ಪೈಥಾನಲ್ಲಿದೆ, ಅದು ಜಾವಾ ಸ್ಕ್ರಿಪ್ಟಲ್ಲಿ ಇಲ್ಲ. ಅದು ಯಾಕಂದರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಎಕ್ಸ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಕೂಡ ನಾನು ಇಲ್ಲಿ ಹೇಳಿರೋದು. ಇವಾಗ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಬಗ್ಗೆ ಗೊತ್ತಾಯ್ತು ನಿಮಗೆ. ಇಲ್ಲಿ ನೋಡಿ ಆಮೇಲೆ ಬರೋದು ಹೈಬ್ರಿಡ್ ಆಯಿತಾ. ಇದನ್ನು ಡೈಮಂಡ್ ಅಂತ ಕರೀತಾರೆ, ಯಾಕೆಂದರೆ ಡೈಮಂಡ್ ಥರ ಲಿಂಕ್ ಆಗಿದೆ ಅಂತ. ಇಲ್ಲಿ ನೋಡಿ, ಇವಾಗ ಇವೆರಡು ಇನ್ಹೆರಿಟ್ ಮಾಡಿದ್ಯಾ, ಇದನ್ನೇ ಇವೆರಡು ಇನ್ಹೆರಿಟ್ ಮಾಡಿದೆ ನೋಡಿ. ಇದು D=B, C ಅಂತ ಮಾಡ್ಕೊಂಡಿದೆ. ಇಂಪಾರ್ಟೆಂಟ್ ನೋಟ್ ನೀವೇನು ತಿಳ್ಕೊಂಡಿರೋದು, ಇನ್ಕ್ಲೂಡಿಂಗ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಎಲ್ಲಿ ಪೈಥಾನಲ್ಲಿ. ಜಾವಾ ಮತ್ತು C#ಅಲ್ಲಿ ಫಾರ್ಬಿಡನ್ ದಿಸ್ ಕ್ಲಾಸಸ್. ಏನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಪೈಥಾನ್ ಅಲೋ ಇಟ್ ಬಿಕಾಸ್ ಇಟ್ ಹ್ಯಾಸ್ ಎ ಒನ್ ಕ್ಲಿಯರ್ ರೂಲ್, ಸೆಟಲ್ ಕ್ಲಾಶಸ್. ಈ ಕ್ಲಾಶಸ್ನ ಕ್ಲಿಯರ್ ಮಾಡೋಕ್ಕೆ ಒಂದು ರೂಲ್ ಇದೆ, ಅದೇ MRO ಮೆಥಡ್ ರೆಸೊಲ್ಯೂಷನ್ ಆರ್ಡರ್ ಕಂಪ್ಯೂಟೆಡ್ ಬೈ ದ C3 ಲೀನಿಯರೈಸೇಷನ್ ಆಲ್ಗರಿದಮ್ ಅಂತ ಹೇಳ್ತೀವಿ. ಈ ಆಲ್ಗರಿದಮ್ ಬಯಾಂಡ್ ಇದೆ, ಅದು ವರ್ಕ್ ಮಾಡ್ತಾ ಇದೆ, ನಮಗೆ ಹೆಲ್ಪ್ ಮಾಡುತ್ತೆ. ನೀನು ಈ ಥರ ಆರ್ಡರ್ ಹಾಕಿದ್ರೆ ಯಾವ್ದು ತೊಗೋಬೇಕು ಅಂತ ಅದು ನಮಗೆ ಹೇಳ್ಕೊಡುತ್ತೆ MRO. ಇದು ನಿಮಗೆ ಪಾಯಿಂಟ್ ಹೇಳಬೇಕಾಗಿತ್ತು ನಾನು. ಗೊತ್ತಾಯ್ತಾ ನಿಮಗೆ? ನೋಡಿ, ವೈ ಸೋ ಮೆನಿ ರೆಫ್ಯೂಸ್ ದ ಮಲ್ಟಿಪಲ್ ಇನ್ಹೆರಿಟೆನ್ಸ್, ಅದೇ ಹೇಳಿದ್ದೀನಿ. ವಿಚ್ ಪೇರೆಂಟ್ ವಿನ್ಸ್ ಅನ್ನೋದನ್ನು ಅದಕ್ಕೆ ಡಿಸಿಷನ್ ಇಲ್ಲ, ಬಟ್ ಇಲ್ಲಿ ಪೈಥಾನಲ್ಲಿ ಡಿಸಿಷನ್ ಇದೆ. ಅದು ಯಾವ ಆಲ್ಗರಿದಮ್ ಯಾವ ಮೆಥಡ್ ಅಂತ ಗೊತ್ತಾಗ್ಬಿಟ್ಟಿದೆ. ಇವಾಗ ನಿಮಗೆ ಇನ್ಹೆರಿಟೆನ್ಸ್ ಬಗ್ಗೆ ಕ್ಲಿಯರ್ ಐಡಿಯಾ ಇದೆ. ನಾನು ABC ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಮನೇಲಿ ಹುಡುಕಿ ನೀವು ಯಾವ ರಿಯಲ್ ವರ್ಡ್ಗೆ ಇದು ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು. ChatGPT ಕೇಳಿ ಹೇಳುತ್ತೆ ಎಕ್ಸಾಂಪಲ್. ಗೊತ್ತಾಯ್ತಾ? ಈ ಕಾನ್ಸೆಪ್ಟ್ನ ನಿಮಗೆ ಕನ್ವೆ ಮಾಡಬೇಕಾಗಿತ್ತು, ಈ ಥಿಂಕಿಂಗ್ ನಿಮಗೆ ಕೊಡಬೇಕಾಗಿತ್ತು. ಇವಾಗ ನೋಡಿ, ನಿಮಗೆ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇದ್ದರೆ ಇವಾಗ ನೀವು ಯಾರು ಸಿಂಟ್ಯಾಕ್ಸ್ ಕಲಿತಾ ಇಲ್ಲ, ಇವಾಗ ಕಲಿತಾ ಇರೋದು ನೀವು ಬಿಸ್ನೆಸ್ ಲಾಜಿಕ್, ರಿಯಲ್ ಡೆವಲಪರ್ ಹೆಂಗೆ ಥಿಂಕ್ ಮಾಡ್ತಾರೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೆಂಗೆ ಸಾಲ್ವ್ ಮಾಡಬೇಕು. ನಮ್ಗೆ ಊಪ್ಸ್ ಕಾನ್ಸೆಪ್ಟ್ ಬಂದಿರೋದೆ ಬಿಗ್ಗರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಮ್ಮ ಕ್ಲಾಸ್ ಅನ್ನೋ ಟೂಲ್ನ ಹೆಂಗೆ ಆರ್ಗನೈಸ್ ಮಾಡ್ಬೇಕು ನಾವು ಅನ್ನೋದನ್ನು ಕಲಿತಾ ಇದ್ದೀವಿ. ಇವಾಗ ಇನ್ನೊಂದು ಪಿಲ್ಲರು ನಿಮ್ಮ ಜಾಬಿಗೆ ಬಂದು ಕೂತಿದೆ. ಈ ಕಾನ್ಸೆಪ್ಟ್ ಕರೆಕ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.